ಪಾಕಿಸ್ತಾನದೊಂದಿಗೆ ನಿರಂತರ ಸಂಘರ್ಷ ಮಾಡ್ತಾ ಇರೋ ಬಲೂಚಿಸ್ತಾನ ತನ್ನನ್ನು ತಾನು ಈಗ ಸ್ವಯಂ ಘೋಷಿತ ಸ್ವಾತಂತ್ರ್ಯ ರಾಷ್ಟ್ರ ಅಂತ ಹೇಳ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 11 ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ತಿಳಿಸಿದೆ. ಇದಕ್ಕಾಗಿ ವಿಶ್ವದ ಇತರ ರಾಷ್ಟ್ರಗಳಿಂದ ಜಾಗತಿಕ ಮನ್ನಣೆ ಪಡೆಯುವುದಕ್ಕೆ ಮುಂದಾಗಿದೆ. ಆದರೆ ಅದು ಸಾರ್ವಭೌಮ ರಾಷ್ಟ್ರವಾಗುವುದಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ ಗೊತ್ತಾ? ಕೆಲವು ವಾರಗಳ ಹಿಂದೆ ರಾಜತಾಂತ್ರಿಕ ಮಾನ್ಯತೆಗಾಗಿ ಭಾರತ ಸೇರಿದ ಹಾಗೆ ಅನೇಕ ದೇಶಗಳಿಗೆ ಮನವಿ ಮಾಡಿಕೊಂಡಿರೋ ಸ್ವಯಂ ಘೋಷಿತ ಬಲೂಚಿಸ್ತಾನ್ ಗಣರಾಜ್ಯ ಆಗಸ್ಟ್ 11 ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನ ಅಂತ ಘೋಷಿಸಿದೆ. ಈ ಮೂಲಕ ಪಾಕಿಸ್ತಾನದಿಂದ ಸ್ವಾತಂತ್ರ್ಯಗೊಂಡಿರೋ ಸಾರ್ವಭೌಮ ರಾಷ್ಟ್ರ ಅಂತ ಗುರುತಿಸುವಂತೆ ಅಂತಾರಾಷ್ಟ್ರೀಯ ಸಮುದಾಯವನ್ನ ಒತ್ತಾಯ ಮಾಡ್ತಾ ಇದೆ. ಬಲೂಚಿಸ್ತಾನ ಇತ್ತೀಚೆಗೆ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಿದೆ. ತಾನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡ ಕ್ಷಣ ಅದು ಸ್ವತಂತ್ರ ರಾಷ್ಟ್ರವಾಗುವುದಿಲ್ಲ ಅಂತ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾರೆ. ಇನ್ ಕೇಸ್ ಸ್ವಾತಂತ್ರ್ಯ ರಾಷ್ಟ್ರ ಅಂತ ಕರೆಸಿಕೊಳ್ಳೋದಕ್ಕೆ ಅದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಕೆಲವು ಮಾನದಂಡಗಳಿವೆ. ಇದರಲ್ಲಿ ಶಾಶ್ವತ ಜನಸಂಖ್ಯೆ, ದೇಶದ ಗಡಿ, ದೇಶದ ಸರ್ಕಾರ ಮತ್ತು ಇತರ ರಾಜ್ಯಗಳ ಜೊತೆ ಸಂಬಂಧಗಳನ್ನು ಬೆಳೆಸೋ ಸಾಮರ್ಥ್ಯಗಳು ಕೂಡ ಇವೆ. ಈ ನಿಯಮಗಳಿಗನುಸಾರವಾಗಿ ಬಲೂಚಿಸ್ತಾನ ಈ ಮನ್ನಣೆಯನ್ನ ಪಡೆದಿಲ್ಲದೆ ಇರೋದ್ರಿಂದ ಈಗ ಅದು ಸ್ವಾತಂತ್ರ್ಯ ರಾಷ್ಟ್ರ ಅಲ್ಲ. ಬಲೂಚಿಸ್ತಾನ ತನ್ನ ಸಾರ್ವಭೌಮತ್ವವನ್ನು ಗುರುತಿಸುವಂತೆ ಅಂತಾರಾಷ್ಟ್ರೀಯ ಸಮುದಾಯವನ್ನು ಒತ್ತಾಯಿಸಿದೆ. ಆದರೆ ಇಲ್ಲಿ ತನಕ ಯಾವುದೇ ದೇಶ ಇದನ್ನು ಔಪಚಾರಿಕವಾಗಿ ಒಪ್ಪಿಕೊಂಡಿಲ್ಲ. ರಾಜತಾಂತ್ರಿಕ ಮನ್ನಣೆ ಇಲ್ಲದೆ ಬಲೂಚಿಸ್ತಾನ್ ವಿಶ್ವಸಂಸ್ಥೆಗೆ ಸೇರೋದಕ್ಕೆ, ಇತರ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸೋದಕ್ಕೆ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ನೆರವು ಪಡೆಯುವುದಕ್ಕಾಗುವುದಿಲ್ಲ. ಈ ಮನ್ನಣೆ ಸಾರ್ವಭೌಮ ರಾಷ್ಟ್ರಗಳ ರಾಜಕೀಯ ನಿರ್ಧಾರವಾಗಿರುತ್ತೆ. ಇಲ್ಲಿ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗೋದಕ್ಕೆ ಇರೋ ಪ್ರಮುಖ ಅಡ್ಡಿ ಅಂದರೆ ಪಾಕಿಸ್ತಾನ ಇನ್ನೂ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾ ಇದೆ. ಪಾಕಿಸ್ತಾನ ಆಡಳಿತ ಹಾಗೆ ಮಿಲಿಟರಿ ನಿರಂತರವಾಗಿ ಅವರ ಮೇಲೆ ನಿಯಂತ್ರಣವನ್ನು ಹೊಂದೋದಕ್ಕೆ ಬಯಸ್ತಾ ಇದೆ. ಇಸ್ಲಾಮಾಬಾದ್ ತನ್ನ ನಾಗರಿಕ ಆಡಳಿತ ಭದ್ರತಾ ಪಡೆಗಳು ಮತ್ತು ನ್ಯಾಯಾಂಗ ಸಂಸ್ಥೆಗಳ ಮೂಲಕ ಈ ಪ್ರದೇಶದ ಮೇಲೆ ಅಧಿಕಾರವನ್ನು ಚಲಾಯಿಸುವುದನ್ನು ಮುಂದುವರೆಸಿದೆ. ಇದು ದೊಡ್ಡ ಸವಾಲಾಗಿದೆ. ಬಲೂಚಿಸ್ತಾನ್ ಗಣರಾಜ್ಯ ಅಂತ ಗುರುತಿಸಿಕೊಳ್ಳುವ ಅಧಿಕಾರ ಅಲ್ಲಿನ ಜನರದ್ದಾಗಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅಡಿಯಲ್ಲಿ ಇದನ್ನು ವಿಶ್ವಸಂಸ್ಥೆ ಗುರುತಿಸಿದೆ. ಆದರೆ ಈಗಾಗಲೇ ಅಸ್ತಿತ್ವದಲ್ಲಿರೋ ಸಾರ್ವಭೌಮ ರಾಷ್ಟ್ರಗಳ ಪ್ರಾದೇಶಿಕ ಸಮಗ್ರತೆಯನ್ನು ಅಂತಾರಾಷ್ಟ್ರೀಯ ಕಾನೂನು ಬಲವಾಗಿ ರಕ್ಷಿಸ್ತಾ ಇದೆ. ವಸಾಹತುಶಾಹಿ, ಅಂತಾರಾಷ್ಟ್ರೀಯ ಮನ್ನಣೆ, ದೀರ್ಘಕಾಲದ ಸಶಸ್ತ್ರ ಸಂಘರ್ಷ ಸೇರಿದಂತೆ ಕೆಲವು ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಸ್ವಾತಂತ್ರ್ಯಗೊಳ್ಳೋದನ್ನು ಅದು ಬೆಂಬಲಿಸುತ್ತೆ. ಹಾಗೆ ಭಾರತ ಬಲೂಚಿಸ್ತಾನನ್ನು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿಲ್ಲ. ಅದು ಪಾಕಿಸ್ತಾನದ ಭಾಗವಾಗಿದೆ ಅಂತ ನಿರಂತರವಾಗಿ ಸಮರ್ಥನೆ ಮಾಡಿಕೊಂಡಿದೆ. ಇನ್ ಕೇಸ್ ಅದು ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿದ್ರೆ ದೀರ್ಘಕಾಲೀನ ರಾಜತಾಂತ್ರಿಕ ಸ್ಥಾನಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಇದು ಭೌಗೋಳಿಕ ರಾಜಕೀಯದ ಮೇಲೆ ಪರಿಣಾಮ ಉಂಟಾಗುತ್ತೆ. ಹಾಗೆ ಅಲ್ಲಿನ ಜನರ ಮಾನವ ಹಕ್ಕುಗಳನ್ನು ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಭಾರತ ಕಳವಳವನ್ನು ವ್ಯಕ್ತಪಡಿಸಿದೆ. ಬಲೂಚಿಸ್ತಾನದಲ್ಲಿ ನಿರಂತರ ದಂಗೆ, ಹಿಂಸಾಚಾರ, ರಾಜಕೀಯ ಅಸ್ಥಿರತೆಯಿಂದ ಪಾಕಿಸ್ತಾನ ಆಂತರಿಕ ಭದ್ರತೆ ಮತ್ತು ರಾಜಕೀಯ ಸವಾಲುಗಳನ್ನು ನಿರಂತರವಾಗಿ ಎದುರಿಸ್ತಾ ಇದೆ. ಹೀಗಾಗಿ ಅದು ಬಲೂಚಿಸ್ತಾನವನ್ನು ಸ್ವತಂತ್ರ ರಾಷ್ಟ್ರವಾಗುವುದಕ್ಕೆ ಬಿಟ್ಕೊಡಬಹುದು. ಆದರೆ ಇದಕ್ಕೆ ದೇಶದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ ಅಂತ ಹೇಳಲಾಗ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.